ಪರಶುರಾಮ್ ಕೋರಸ್ ಅವ್ರ ಕಡೆಗೆ ಇಸ್ಕೊಂಡಿದ್ವಿ ಸರ್. 50,000 ರೂಪಾಯಿ ಅಮೌಂಟ್ ಇಸ್ಕೊಂಡಿದ್ವಿ ಸರ್. ಅವ್ರದ್ದು ಬಡ್ಡಿ ಅಸಲು ಕೂಡ ಕೊಟ್ಟಿದ್ರು ಸರ್. 15 ದಿನದಂಗ ಸರ್. ಅದ 15 ದಿನದಂಗ ಆದ್ರೂ ನಾವ್ ಹೆಂಗ ನಿಯತ್ತಕ್ಕೆ ಇಸ್ಕೊಂದಿವ್ ಹಂಗ್ ಕೊಡ್ಬೇಕಂತಂದ್ ಬಡ್ಡಿ ಅಸಲು ಕೂಡ 30,000 ರೂಪಾಯಿ ಬಡ್ಡಿ ಕೊಟ್ಟಿನಿ ಸರ್. 50,000 ರೂಪಾಯಿ ಅಸಲು ಕೊಟ್ಟಿನ್ರಿ. ಚೆಕ್ ಬಾಂಡ್ ಇನ್ನು ಅವ್ರ ಕಡೆಗೆ ಅದಾವ ಸರ್. ಅವು ಅವ್ರೊಪ್ಪರು ತೀರ್ಕೊಂಡ್ರಿ ಸರ್. ಅವ್ರೊಪ್ಪರು ತೀರ್ಕೊಂಡಿದ್ ಇನ್ನು ನಮ್ಮವು ಚೆಕ್ ಬಾಂಡ್ ಕೂಡ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ ಅಂದ್ರೂ ಕೂಡ ಅವ್ರ ಮಗ ಬಂದ್ರೆ ಅವ್ರ ಮಗನ ಮಸಡಿನ ನೋಡಿಲ್ರಿ. ನಾನು ಮನಿ ಎಕ್ರೂಮ್ಕ್ ಮನಿಗ್ ಬಂದ್ರಿ. ಅವ್ರ ಮಗ ಮನಿಗ್ ಬಂದು ನಾನು ಎದಿ ಮ್ಯಾಗ ಕಾಲಿಟ್ರಿ. ನಾ ಮಕ್ಕೊಂಡಿದ್ ಸರ್. ನಾ ಊರ ಜಾತ್ರೆ ಇತ್ರಿ, ಜಾತ್ರೆ ಮಾಡಿ ಮಕ್ಕೊಂಡಿದ್ ಸರ್. ಬಂದ್ ಎದಿ ಮ್ಯಾಗ ಮಣಕಾಲ ಹಚ್ಚಿ ಎಕ್ರೂಮ್ಕ್ ಹೊಡ್ಯಾಕತ್ತಿದ್ ಸರ್. ಯಾರನ್ನ ಅಂತಂದ್ ಕೇಳಿದ್ರಿ. ನಾನು ಬರೋಸ ಮಗ ನಾನು ಕೊಡಕ್ ಬರ್ತಿಲ್ಲ ಅಂತಂದ್ ಹಂಗ ಬೇದಾಡಿ ಸರ್. ಎಕ್ರೂಮ್ಕ್ ಹೊಡ್ಯಾಕತ್ತಿದ್ ಸರ್. ಹೊಡೆದಿಂದಾಗ ಹೊರಗ ಕೊಳಪಟ್ಟಿ ಹಿಡಿದು ಒಳಗೆ ಎಳ್ಕೊಂಬಂದ್ ಸರ್. ಹೊರಗ ಅಲ್ಲಿ ಹೊಡ್ಕೊಂಡು ಮತ್ತೆ ಹೊರಗೆ ಎಳ್ಕೊಂಬಂದ್ ಸರ್. ಎಲ್ಲರೂ ಒಂದೊಂದ್ ಜನ ಅವ್ನ ಬಿಡ್ಸಕ್ ಬಂದ್ರೆ ನೀವ್ ಯಾರು ಬಂದ್ರು ನಿಮ್ನೇನ್ ಕೊಲೆ ಮಾಡಿದ್ರ ಏನ್ ಕೇಳ್ತಾರ ನೀವನ್ನ, ಇವ್ ರೊಕ್ಕ ತಗೊಂಡ್ರ ನೀವು ಕೊಡ್ತೀರನ ಅಂತಂದ್ ಕೇಳಿದ್ರಿ ಸರ್. ಓಣಿಗೆ ಅಲ್ರಿ ಹಂಗೆಲ್ಲ ಹೊಡೆದ್ರ ರೊಕ್ಕ ಬರ್ತಾವನ್ರಿ ಅಂತಂದ್ ಕೇಳಿದ್ರಿ. ಅವ್ರು ಹೊಡೆದ್ರ ರೊಕ್ಕ ಬರ್ತಾವಲ್ಲ, ಇವ್ನ್ ಕೊಲೆ ಮಾಡಿದ್ರಿ ಯಾರ ಕೇಳಾರಿಲ್ಲ, ಕಂಪ್ಲೇಂಟ್ ಕೊಡ್ತೀರನ, ಯಾವ ಸ್ಟೇಷನ್ ಕೊಕ್ಕಿ ಹೋಗ್ಬಾ ಅಂತ ಹೇಳಂದ್ರಿ ಸರ್. 15 ದಿನದ ಸರ್ ಬಡ್ಡಿ ಅವರದು. 15 ದಿನಕ್ಕೆ 10 ರೂಪಾಯಿ ಬಡ್ಡಿ ಸರ್. 50,000 ರೂಪಾಯಿ 5,000 ರೂಪಾಯಿ ಸರ್. ಅದು ಹ್ಞೂನ್ರಿ ಸರ್. ಸರ್ 15 ದಿನದಾಗ ಅಮೌಂಟ್ ಬರೋದು 1 ತಿಂಗಳ ಹಾಕಿದ್ ಸರ್. ಬಾಳ ಒಂದ್ ಅಮೌಂಟ್ ಕಟ್ಟಿದ್ರು ಚಿಂತಿಲ್ಲ. ಒಂದ್ 15 ದಿನದಾಗ ಒಳ್ಳೆ ವಾಪಸ್ ಕೊಡ್ತೀನಿ ಅಂತಂದ್ ಸರ್. ಒಂದ್ 12 ದಿನದಾಗ 15 ದಿನದಾಗ ಬಂದ್ ಉಡ್ಲೆ ಕೊಟ್ರಾತಂತಂದ್ ಅದ್ರ ಮ್ಯಾಗ ಇಸ್ಕೊಂಡಿದ್ ಸರ್ ನಾನು. ಅಲ್ಲ ಸರ್, ಈಗ ನಮ್ಮ ಅರ್ಚನೆಗಂತ ತಗೊಂಡಿದ್ವಿ ಸರ್. ಅದ್ರ ಒಳ್ಳೆ ವಾಪಸ್ ಕೊಟ್ಟಿವಲ್ಲ ಸರ್. ನಾವು ವಾಪಸ್ ಕೊಟ್ರು ಕೂಡ ನಮಗ್ ಬಂದು ಈ ತರ ಹೊಡೆದಾರಲ್ರಿ ಸರ್. ಹ್ಞೂನ್ರಿ ಸರ್. ಇನ್ನು ಕೊಟ್ಟೆ ಅಲ್ಲ ಅಂತಂದ್ರು ಸರ್. ಅವ್ರು ಇನ್ನು ಅಮೌಂಟ್ ಕೊಟ್ಟೆ ಅಲ್ಲಿ ನೀವು ಅಮೌಂಟ್ ಅವ್ರ ಮಗ ಬಂದು ಇನ್ನೂ ಅಮೌಂಟ್ ಕೊಟ್ಟೆ ಅಲ್ಲಿ ನೀನ್ ಇದನ್ನ ಮಾಡಿಲ್ಲ ಅಂತಂದ್ ಬಂದು ಆ ನಮೂನಿ ಬಡದ್ರಿ ಸರ್. ಕೊಟ್ಟಿವಣ್ಣ, ನಿಮ್ ಕೈ ಮುಗಿತೀನಿ ಕಾಲ್ ಮುಗಿತೀನಿ, ನಿಮ್ ಅಮೌಂಟ್ ಕೊಟ್ಟಿವಂದ್ರ ಬಾಂಡ್ ಅದಾವ ಸರ್ ಅವ್ರ ಕಡೆಗೆ. ಪರಶುರಾಮ್ ಕೋರಸ್ ಅಂತ ಅವ್ರ ಅಪ್ಪರ್ ಸಹಿ ಐತ್ರಿ ಅದ್ರ ಮ್ಯಾಗ. ಬಾಂಡ್ ಮ್ಯಾಗ ಬರ್ಸೈತ್ ಸರ್. ಬಾಂಡ್ ಮ್ಯಾಗ ಬರ್ಸೈತ್ರಿ 50,000 ಅಂತಂದ್ ವಾಪಸ್ ಚೆಕ್ ಖಾಲಿ ಚೆಕ್ ಕೊಟ್ಟೈತಿ ಸರ್. ಬಾಂಡ್ನ್ಯಾಗ ಹೆಸರು ಬರ್ಸೈತ್ರಿ 50,000 ರೂಪಾಯಿ ಅಂತಂದ್ರಿ. ಆ ಬಾಂಡ್ ಚೆಕ್ ಅವನ ಕಡೆಗೆ ಏನಿಲ್ರಿ ಸರ್. ಅವ್ರು ಚೆಕ್ ಬಾಂಡ್ ಕೊಡ್ತೀವಂದ್ರಿ. ಅವ್ರು ಕೊಡ್ತೀವಂದಕ್ ನಾವ್ ಸುಮ್ನ ಆದಿವಿ ಸರ್. ಇಲ್ರಿ ಸರ್, ಕೊಟ್ಟಿಲ್ರಿ ಅವ್ರು. ಇವ್ರ ಮಗ ಬಂದು ಈ ತರ ಮಾಡಿದ್ರಿ ಸರ್. ನಮಗ ಸೆಟ್ಲ್ಮೆಂಟ್ನಾರ್ರಿ ಹಾಕಿಗೊಂಡ್ ಹತ್ರ ಮನಿ ರೀ. ಸೆಟ್ಲ್ಮೆಂಟ್ನಾರ ಶ್ರೀಕಾಂತ್ ಕೋರಸ್ ಅಂತಂದ್ ಸರ್. ಬಡ್ಡಿ ಅವ್ರು ಮಾಡ್ತಾರ ಸರ್. ಬಡ್ಡಿ ಅವ್ರು ಮಾಡ್ತಾರ. ನಮ್ಮ ಊರಾಗ ಮತ್ತೆ ಹಲ್ವಾರಿಗೂ ಕೊಟ್ಟಾರ್ರಿ. ಅವ್ರು ಕಂಪ್ಲೇಂಟ್ ಮಾಡಿವ್ರಿ ಸರ್. ಕಂಪ್ಲೇಂಟ್ ಮಾಡಿ ಕೂಡ್ಲೆ ನಂಗ ತ್ರಾಸ ಆಗಿತ್ತು ಸರ್. ಬಾಳ ಹೊಡ್ತ ಬಿದ್ದಿತ್ತು. ನಮ್ಮ ಹೆಣ್ಮಕ್ಳಿಗೂ ಕೈ ಹಿಡಿದು ಜಗ್ಗಾಡಿದ್ರಿ. ನಮ್ಮ ಹೆಣ್ಮಕ್ಳು ಕೈ ಹರಿದೈತ್ರಿ ಸರ್. ಅಲ್ಲಿ ಕೈ ತೋರ್ಸು, ಕೈ ಹರಿದೈತ್ರಿ ಅವ್ರಿಗೆ. ನನಗೂ ಇಂತಲ್ಲಿ ಕಿವಾಗಿದ್ದ ಇಂತ ರಗತ್ ಬಂದಿತ್ತು ಸರ್. ಮತ್ತೆ ಸೀದಾ ಪೊಲೀಸ್ ಸ್ಟೇಷನ್ ಬಂದಿವಿ ಸರ್. ಪೊಲೀಸ್ ಸ್ಟೇಷನ್ ಬಂದಿವ್ರಿ. ಪೊಲೀಸರು ನಮಗ್ ಬಾಳ ಹೆಲ್ಪ್ ಮಾಡಿದ್ರಿ. ಸೀದಾ ಬೆಟಗೇರಿ ಸ್ಟೇಷನ್ಕ್ ಬಂದ್ರಿ. ಅವ್ರ ಪೊಲೀಸರಾಗ ನಂಗೆ ಹೊಡ್ತ ಬಿದ್ದಿದ್ ನೋಡಿ, ನೀ ಮೊದ್ಲಾಗ ತೋರ್ಸ್ಕೊಂಬೋಗಪ್ಪ, ಕಂಪ್ಲೇಂಟ್ ನಾ ಬರ್ಸ್ಕೊಂತೀನಿ ಅಂತಂದ್ ಹೇಳಿದ್ರಿ. ಹೊಡ್ತ ಬಿದ್ದು ಸೀದಾ ನಾವು ಇದಕ್ ಹೋದ್ರಿ, ಜಿಲ್ಲಾ ಆಸ್ಪತ್ರೆಗೆ ಕಳ್ಸಿಕೊಟ್ರಿ ಪೊಲೀಸ್ರು. ಅಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ನಾವ್ ಅಲ್ಲಿ ತೋರ್ಸ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಸರ್ ನಂಗೆ ಬಾಳ ಹೊಡ್ತ ಬಿದ್ದಿತ್ರಿ. ಒಳ್ಳೆ ವಾಪಸ್ ಅಲ್ಲಿಗೆ ಬಂದ್ರಿ ಪೊಲೀಸರು. ಅದು MLC ಕೇಸ್ ಆತ್ರಿ. ಅದು ಪೊಲೀಸರು ಅಲ್ಲಿಗೆ ಬಂದು ಪೊಲೀಸರು ನಮಗ್ ಬಾಳ ಹೆಲ್ಪ್ ಮಾಡ್ರಿ ಸರ್. ಅರೆಸ್ಟ್ ಮಾಡ್ಯಾರ ಇಲ್ಲ ಗೊತ್ತಿಲ್ಲ ಸರ್ ನಂಗದ. ಅವ ಇನ್ನು ನಿನ್ನ ಕೇಳಿದ್ರ FIR ಮಾಡಿವಪ್ಪ, ಅವ್ನು ಹುಡ್ಕಾಕತ್ತೀವಿ ಅಂತ ಅಂದ್ರ ಸಾಹೇಬ್ರು. ಬೆಟಗೇರಿ ಸ್ಟೇಷನ್ ಮಾಡಿವ್ರಿ ಸರ್ ಕಂಪ್ಲೇಂಟ್. ಪೊಲೀಸರು ನಮಗ್ ಬಾಳ ಹೆಲ್ಪ್ ಮಾಡ್ಯಾರ ಸರ್. ನಮ್ಮ ಹೆಸರು ಸುನಿಲ್ ಯಮನೂರಪ್ಪ ಮೇಗಲ್ಮಣಿ ಸರ್. ನಾವು ಹಿರೇಕೊಪ್ಪದಾರ ಸರ್. ನಮಗ ಆದಂತ ಯಾರಿಗೆ ಇಂತ ಅನ್ಯಾಯ ಆಗಬಾರ್ದಂತ ಸರ್. ಯಾಕಂದ್ರ ನಾವು ಕೊಟ್ರು ಮಾಡಿದ್ರು ಕೂಡ ಈ ತರ ದೌರ್ಜನ್ಯ ಮಾಡ್ತಾರ ಸರ್. ಅವ್ರು ಬರೇ ರೌಡಿಜಮ್ ಮಾಡ್ತಾರ ಸರ್. ಬಂದ ನಿಮ್ಮಿಂದ ಯಾರೇ ಇಲ್ಲ ಇದಿಲ್ಲ ಅನ್ನೋ ಒಂದು ಇದು ಸರ್. ಅವ್ರಿಗೆ ನಿಮ್ಮನ್ನ ಕೊಲೆ ಮಾಡಿ ಹೋದ್ರೆ ಯಾರು ಕೇಳ್ತಾರ? ನಾವ್ ಒಳಗ್ ಹೋದ್ರು ನೀನ್ ಹೊರಗ್ ಹುಡುಗರು ಹಚ್ಚಿ ಬಡಿಸ್ತೀನಿ ಅಂತಂದ್ ಹೇಳೇನ್ ಸರ್. ನಾವ್ ಒಳಗ್ ಹೋದ್ರು ಕೂಡ ನಿನ್ನ ಮಾತ್ರ ಬಿಡಾಗಲ್ಲ. ಎಲ್ಲರ ಕಂಪ್ಲೇಂಟ್ ಆತು ಇದಾತಂದ್ರ ನಿನ್ನ ಹುಡುಗರ ಕಡೆಯಿಂದಾರ ನಿನ್ನ ಕೊಲೆ ಮಾಡಿಸ್ತೇನೆ ಅಂತ ಹೇಳೇನ್ ಸರ್.